ಕ್ಷೇತ್ರ ಮತ್ತೆ ಎಜುಕೇಶನ್ ತುಂಬಾನೇ ವಾಸ್ಟ್ ಡಿಫ್ರೆನ್ಸ್ ಇದೆ, ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಾವು ಚಿಲ್ಡ್ರನ್ಸ್ಗೆ ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ, ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ, ಅಥವಾ ಅವ್ರಿಗೆ ಏನಾದರೂ ಒಂದು ಇಮೋಷ್ನಲ್ ತೊಂದರೆ ಆಗಲಿ, ಎಲ್ಲ ಥರದ್ದು ನೋಡಿಕೊಂಡು ಮತ್ತೆ ಅವ್ರಿಗೆ ಎಜುಕೇಷನ್ ಕೊಡೋದು, ಅವರ ಒಂದು ಕೆರಿಯರ್ ಮಾಡೋದಿರುತ್ತೆ. ಅದು ರಿಯಲಿಸ್ಟಿಕ್ ಇರುತ್ತೆ. ಅದು ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆ್ಯಕ್ಟ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ. ಮತ್ತು ಒಂದು ಹಳ್ಳಿ ಸೊಗಡಿನ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು. ಬಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ಭಾಮಾ ಹರೀಶ್ ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು. ಮತ್ತು ನೀವು ಮಾಡ್ಬೋದು, ಮಾಡಿ, ಏನು ತೊಂದರೆ ಇಲ್ಲ ಅಂತ ಪ್ರತಿ ಸರಿ ಹೇಳಿದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಮತ್ತು ಪದ್ಮಾವತಿ ಅವರು ಕೂಡ ನನಗೆ ಯಾವಾಗ್ಲೂ ಇಲ್ಲ ಮೇಡಮ್, ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದರೆ ಎಷ್ಟೊಂದು ಜನ ನೋಡಿರ್ತೀರಾ, ಅದರಿಂದ ನೀವು ಇದನ್ನು ಕ್ಯಾರೆಕ್ಟರ್ ಅಳವಡಿಸ್ಕೋಬೋದು ಅಂತ ನನಗೆ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಭಾಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯಿತು ಮಾಡಲಿಕ್ಕೆ. ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡ್ಬೋದು, ಮೀನಿಂಗ್ಫುಲ್ ಆಗಿ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗಬೇಕು ಅಂತಿರುತ್ತೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಒಂದು ಟಾಪಿಕ್ ಇಟ್ಕೊಂಡು ಮತ್ತೆ ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪಬಹುದು ಎಲ್ಲ ಕಡೆಗೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನು ಮಾಡಿದ್ದು. ಓಕೆ, ಸಿನಿಮಾ ಬಗ್ಗೆ ಬೇರೆ ಏನಾದರೂ ಮಾತಾಡ್ತೀರಿ ಮೇಡಮ್? ಸಿನಿಮಾ ತಾಯವ್ವ ಫಿಲ್ಮು ಇದು ಒಂದು ನರ್ಸಮ್ನವರು ಅಂತ ಒಬ್ಬರಿದ್ರು, ಸೂಲಗಿತ್ತಿ, ಬಹಳಷ್ಟು ಮಾಡಿ ಅವರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಪದ್ಮಶ್ರೀ ಸಿಕ್ಕಿದೆ. ನನಗೆ ಅವರು ಬಂದಾಗಲೇ ಬಹಳ ಅನ್ನಿಸ್ತು, ಅವರು ಎಷ್ಟು ಚೆನ್ನಾಗಿ ಎಲ್ಲ ಸೂಲಗಿತ್ತಿ ಕೆಲಸ ಮಾಡಿ ಹೆಣ್ಮಕ್ಳನ್ನೆಲ್ಲ ಇದು ಮಾಡಿದ್ದಾರೆ ಅಂತ. ಅದ್ರ ಪ್ರೇರಣೆ ಆಗಿತ್ತು. ಹೇಳಿದ್ದೆ ನಾನು, ಯಾವುದಾದ್ರೂ ಒಂದು ಒಳ್ಳೆ ಕತೆ ಮೀನಿಂಗ್ಫುಲ್ ಆಗಿದ್ದರೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನು ಇಂಥ ಸಿಗೋಂಥದ್ದು ಯಾವುದಾದ್ರು ಇದ್ದರೆ ಹೇಳಿ ಅಂತ ಹೇಳಿದೆ ಪದ್ಮ ಹತ್ರ. ಅವ್ರು ನನಗೆ ಮುಂಚೆಯಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ಅವರು ಒಳ್ಳೆ ಕತೆ ಬಂದಾಗ ನನಗೆ ಥ್ರೂ ಭಾಮಾ ಹರೀಶ್ ಶೇರ್ ಮಾಡಿಕೊಂಡ್ರು, ಮೇಡಮ್ ಈ ಥರದ್ದೊಂದಿದೆ ಮಾಡಿ ಅಂತಂದ್ಬಿಟ್ಟು. ಹಾಗಾಗಿ ನನಗೆ ಈ ತಾಯವ್ವ ಸ್ಟೋರಿ ಬಹಳ ಇಷ್ಟ ಆಯಿತು. ಯಾಕೆಂತಂದರೆ ಇದರಲ್ಲಿ ಒಂದು ಕಂಪ್ಯಾಷನೇಟು ಅಷ್ಟೇ ಅಲ್ಲದೆ ಮತ್ತು ಅಷ್ಟೇ ಜೋರಾಗಿ ಗಡ್ಸಾಗಿ ಡೀಲ್ ಮಾಡೋ ಕೆಪಾಸಿಟಿ ಇರುತ್ತೆ ಆ ಒಂದು ಲೇಡಿನಲ್ಲಿ. ಆ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಭಾರಿ ಖುಷಿ ಆಯ್ತು ನನಗೆ. ಮಾಧ್ಯಮದವ್ರದ್ದೇನಾದ್ರು ಪ್ರಶ್ನೆ ಇದೆಯಾ? ಓಕೆ, ಮೇಡಮ್ ಏನೋ ಮಾತಾಡ್ಬೇಕಂತೆ, ಕಾಮಿನಿ ಮೇಡಮ್. ಥ್ಯಾಂಕ್ ಯು ಗೀತಾ ಪ್ರಿಯಾ ಮೇಡಮ್, ಆಲ್ ದ ವೆರಿ ಬೆಸ್ಟ್. ತಮಗೆ ತಮ್ಮ ಸಿನಿಮಾಗೆ ಒಳ್ಳೇದಾಗಲಿ.